ನಾವು ಇವತ್ತು ರಾಜ್ಯಪಾಲರಿಗೆ ಕೊಟ್ಟಿರುವಂತ ಮನವಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಈ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿಚ್ ಇಸ್ ದ ಲಾ ಆಫ್ ದ ಲ್ಯಾಂಡ್ ಅದನ್ನ ನೇರವಾಗಿ ಉಲ್ಲಂಘನೆ ಮಾಡ್ತಾ ಇದೆ. ಹಾಗಾಗಿ ಈ ರಾಜ್ಯ ಸರ್ಕಾರನ ಇಮಿಡಿಯೇಟ್ ಆಗಿ ಅಂಡರ್ ಸಸ್ಪೆನ್ಷನ್ ಇಡಬೇಕು ಅಂತಲೂ ಕೂಡ ಇವತ್ತು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆ 11:45ಗೆ ರಾಜ್ಯಪಾಲರ ಹತ್ರ ನಮಗೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ನಾವು ಭಾಸ್ಕರ್ ಪ್ರಸಾದ್ ಅವರು ನಾವೆಲ್ಲ ಒಂದು ಟೀಮಲ್ಲಿ ಹೋಗಿ ರಾಜ್ಯಪಾಲರಿಗೆ ಈ ರಾಜ್ಯ ಸರ್ಕಾರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಇನ್ನೂ ಸಹ ನಮ್ಮನ್ನ ದಿಕ್ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ನಾವು ಮನವರಿಕೆ ಮಾಡ್ಕೊಳಕ್ಕೆ ಹೋಗಿದ್ವಿ. ಯಾಕೆ ಅಂತ ಅಂದರೆ ನಿಮಗೆಲ್ಲ ಗೊತ್ತಿದೆ, ಇದೇ ಜಾಗದಲ್ಲಿ ನಾವು ಸರ್ಕಾರಕ್ಕೆ ಕೇಳಿದ್ದು 1 ಗಂಟೆ ಅಥವಾ ಕನಿಷ್ಠ ಪಕ್ಷ 2 ಗಂಟೆ ಸಮಯ ಕೊಡಿ, ಒಳ ಮೀಸಲಾತಿ ಜಾರಿ ಮಾಡೋದು ಹೇಗೆ ಅಂತ ಹೇಳಿದ್ವಿ. ಆದರೆ ನೋಡಿ, ಇಷ್ಟು ಜಟಿಲವಾದಂಥ ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ನಾವು ಕಾನೂನು ಮಂತ್ರಿ ಮುಂದೆ ಹೇಳಿದ್ರು ಸಹ ಸೌಜನ್ಯಕ್ಕಾದರೂ ನಮ್ಮನ್ನು ಕರೆದು ಏನು ಎತ್ತ ಅನ್ನೋಂಥ ತಿಳ್ಕೊಳ್ಳೋಂಥ ಪ್ರಯತ್ನ ಈ ರಾಜ್ಯ ಸರ್ಕಾರ ಮಾಡ್ತೀವಿ. ನಾವು ಇವತ್ತು ಸಹ ಗವರ್ನರ್ ಅವ್ರಿಗೆ ಒಂದು ಭಾಳ ಸ್ಪಷ್ಟವಾಗಿ ಒಂದು ಮಾಹಿತಿನ ಕೊಟ್ಟಿದ್ದೀವಿ, ಮೆಮೊರಾಂಡಮು. ಏನಪ್ಪ ಅದು ಅಂತ ಅಂದರೆ, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ 2 ಎಂಪರಿಕಲ್ ಡಾಟಾ ಒಳಗೊಂಡಂಥ ಸದಾಶಿವ ಆಯೋಗ ಕಮಿಷನ್ ವರದಿ ಮತ್ತು ಮಾಧುಸ್ವಾಮಿ ಕಮಿಟಿ ವರದಿ ಕೂಡ ಅವ್ರ ಮುಂದೆ ಇದೆ. ಉದ್ದೇಶಪೂರ್ವಕವಾಗಿ ಸದಾಶಿವ ಆಯೋಗದ ವರದಿನ ಇವರು ಪರಿಗಣಿಸ್ತಾ ಇದ್ದೀವಿ ಅಥವಾ ಪರಿಗಣಿಸಿದ್ದೀವಿ ಅನ್ನೋಂಥ ಮಾಹಿತಿನ ಇನ್ನೂ ಗೌಪ್ಯವಾಗಿ ಇಟ್ಕೊಂಡು ಬರ್ತಾ ಇದ್ದಾರೆ. ಇವರು ಎಕ್ಸ್ಟೆನ್ಷನ್ ಮಾಡೋದಕ್ಕೂ ಕೂಡ ಇದೇ ವೇದಿಕೆ ಮುಖೇನ ಕೇಳಿದ್ವಿ, ನಿಮ್ಗೆ ಆದೇಶ ಎಲ್ಲಿದೆ, ಯಾವ ಕಾನೂನು ನಡೆದಿದೆ, ಏನೂ ಉತ್ತರ ಇಲ್ಲ. ಇವತ್ತು ಅವರೊಂದು ಪಟ್ಟಿ ಕೂಡ ಮಾಡ್ತಾ ಇದ್ದಾರಂತೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಸರ್ವೆ ಮಾಡಬೇಕು ಮತ್ತೊಂದು ಮಗದೊಂದು ಅಂತ. ಮೊದಲನೇದಾಗಿ ನಾವು ಈ ಕ್ಷಣದಲ್ಲೂ ಕೂಡ ನಿಮ್ಮ ಸರ್ವೆನ ತಿರಸ್ಕರಿಸ್ತೀವಿ. ಈಗಲೂ ಸಹ ಸದಾಶಿವ ಆಯೋಗ ಕಮಿಷನ್ ವರದಿ, ಮಾಧುಸ್ವಾಮಿ ಕಮಿಟಿ ವರದಿನ ಪರಿಗಣಿಸಲಿ ಕೊಡೋಕ್ಕಾಗದೆ ಇಂಟ್ರೀಮ್ ರಿಪೋರ್ಟ್ ಮಧ್ಯಂತರ ವರದಿ ಅಂತ ನೀವು ಕೊಟ್ಟು ಮುಂದೆ ಹೋಗಬೇಕು ಅನ್ನೋದು. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಇಲ್ಲೂ ಕೂಡ ನೀವು ಸಂಚು ಮಾಡ್ತಾ ಇದ್ದೀರಾ. ಇಲ್ಲೂ ಕೂಡ ಈ ಪರಿಶಿಷ್ಟ ಜಾತಿನಲ್ಲಿ ಈ ಮಾದಿಗ ಸಮಾಜದ ವಿರೋಧಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಒಳಗೆ ಜೋಡಿಸ್ಕೊಂಡು ಅವ್ರ ಕೈಲೇ ಸರ್ವೆ ಮಾಡಿಸಿ ಮತ್ತೆ ಕುತಂತ್ರ ಏನೋ ಈ ವಲಯ ಸಮಾಜದವರು ಮಾದಿಗ ಸಮಾಜದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋಂಥ ಹುನ್ನಾರ ಮಾಡ್ತಾ ಇದ್ದಾರೆ. ಆ ಹುನ್ನಾರಕ್ಕೆ ಪೂರಕವಾಗಿ ವ್ಯವಸ್ಥೆ ನಡ್ಕೊಳ್ತಾ ಇದೆ ಅನ್ನೋಂಥದ್ದು ಎಲ್ಲ ದಾಖಲೆ ಮುಖೇನ ನಮ್ಮ ಮುಂದೆ ಇರೋಂಥ ವಿಚಾರ. ಹಾಗಾಗಿ ನಾವು ಇವರು ಇದನ್ನು ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ, ಏನೋ ಒಂದು ಸೀಕ್ರೆಟ್ ಏಜೆನ್ಸಿ ಕೆಲಸ ಮಾಡುತ್ತಲ್ಲ ಹಂಗೆ ಎಲ್ಲ ಗೌಪ್ಯವಾಗಿ ಇಟ್ಕೊಂಡಿದ್ದಾರೆ. ಯಾಕ್ರಿ ಗೌಪ್ಯವಾಗಿ ಇಟ್ಕೋತೀರಾ? ನಾ ಈವನ್ 1 ಮ್ಯಾನ್ ಕಮಿಷನರ್ಗೂ ಕೇಳ್ತೀನಿ, ನಾಗಮೋಹನ್ ದಾಸ್ ಅವ್ರಿಗೆ, ಯಾಕೆ ಗೌಪ್ಯವಾಗಿ ಇಟ್ಕೋತಾ ಇದ್ದೀರಾ? ಒಂದು ವೆಬ್ಸೈಟ್ ಓಪನ್ ಮಾಡಿ, ನೀವೇನೇನು ಮಾಡ್ತಾ ಇದ್ದೀರಾ ಡೈಲಿ ಅಪ್ಡೇಟ್ಸ್ ಹಾಕಿ, ಜನರದ್ದು ಅಲ್ಲಲ್ಲೇ ಅಬ್ಜೆಕ್ಷನ್ಸ್ಗಳು ಕೇಳಿ ಜನರಿಗೆ ಮನವರಿಕೆ ಮಾಡಿಕೊಡಿ. ನೀವು ಮಾಡೋಂಥದ್ದು ಒಂದು ಕುತಂತ್ರ ಆಗಿದೆ. ಯಾಕೆ ಅಂತ ಅಂದರೆ, ಈ ಒಳ ಮೀಸಲಾತಿ ನೀವು ಜಾರಿ ಮಾಡಲಿಲ್ಲ, ನಿಮ್ಮ CM ಆದೇಶ ಮಾಡಿದ್ರು ಸಹ ಎಲ್ಲ ನೀವು ಹೊಸ ನೇಮಕಾತಿ ಮಾಡಿದ್ರಿ, ಬ್ಯಾಕ್ಲಾಗ್ನ ತುಂಬಿದ್ರಿ, ಭರ್ತಿ ಮೀಸಲಾತಿ ಮಾಡಿದ್ರಿ, ಎಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಹೋರಾಟ ಮಾಡಿದ್ಮೇಲೆ ಒಂದೊಂದಾಗಿ ಇಳಿಸ್ಕೊಬರ್ತಾ ಇದ್ದೀರಾ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಕ್ರಿಮಿನಲ್ ಮೈಂಡ್ ಯಾವ ರೀತಿ ಇದೆ ಅಂತ. ಈಗಲೂ ಕೂಡ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಇದೇನು ಅನ್ಕೋಬೇಡಿ, ನೀವು ವರದಿ ಮಾಡಿ ಹಿಂಗೆ ಏನೋ ಉಲ್ಟಾ ಸೀದಾ ಮಾಡಿಬಿಟ್ರೆ ನಾವು ಒಪ್ಕೊಬಿಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ನೀವು ಈಗ ಫಸ್ಟು ಬ್ಯಾಕ್ಲಾಗ್ ನಿಲ್ಲಿಸಿದ್ದೀರಾ ಮತ್ತು ಹೊಸ ನೇಮಕಾತಿ ಮಾಡಲ್ಲ ಅಂತ ಇದ್ದೀರಾ. ಆದರೆ ಭರ್ತಿ ಮೀಸಲಾತಿ ಏನಿದೆ, ಪ್ರಮೋಷನ್ ಇನ್ ಶೆಡ್ಯೂಲ್ ಕ್ಯಾಸ್ಟ್, ಅದು ದೊಡ್ಡ ಮಟ್ಟದ ಅನ್ಯಾಯ ಮಾಡ್ತಾ ಇದ್ದೀರಾ ನಮ್ಮ ಸಮಾಜದ ಅಧಿಕಾರಿಗಳಿಗೆ. ಇದನ್ನು ಸುಮ್ಮನೆ ನಾವು ಕೂತು ಅನ್ನೋದನ್ನು ನೋಡೋರಲ್ಲ. ನಿಮ್ಗೆ ಆಗಲೇ ಈ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸಿದೀವಿ. ಈ ಪಾದಯಾತ್ರೆ ಮಾಡಿ ಎಲ್ಲ ಮೂಲೆಗಳಿಂದನೂ ಈಗ ನಾಳೆ ಚಾಮರಾಜನಗರದಿಂದನೂ ಸ್ಟಾರ್ಟ್ ಆಗುತ್ತೆ. 2 ತಿಂಗಳು ರಥಯಾತ್ರೆ ಇದು. ಇಲ್ಲಿ ನಿಮಗೆ ಗ್ರಾಚಾರ ಬಿಡಿಸೋದಂತೂ ಸರ್ಕಾರಕ್ಕೆ ಗ್ಯಾರಂಟಿ. ಈ ಏನೇ ಕುತಂತ್ರಗಳು ಮಾಡಿದ್ರು ನಿಮ್ಮ ಕುತಂತ್ರಗಳೆಲ್ಲ ನಮಗೂ ಅರ್ಥ ಆಗುತ್ತೆ. ನೀವಿಲ್ಲಿ ಏನು ಒಂದು ಸಮಾಜದನ್ನ ನಮ್ಮ ಸಮಾಜಕ್ಕಿಂತ ಮೇಲೆ ಜನಸಂಖ್ಯೆ ತೋರಿಸಂತ ಸಂಚು ಮಾಡ್ತಾ ಇದ್ದೀರಾ. ಅದು ಯಾವುದೇ ಕಾರಣಕ್ಕೂ ಯಶಸ್ಸಾಗಿ ನಾವು ಬಿಡಲ್ಲ ಅಂತ ಹೇಳ್ತೀವಿ. ನಾವು ಇವತ್ತು ರಾಜ್ಯಪಾಲರಿಗೆ ಕೊಟ್ಟಿರುವಂಥ ಮನವಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಈ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿಚ್ ಇಸ್ ದ ಲಾ ಆಫ್ ದ ಲ್ಯಾಂಡ್ ಅದನ್ನು ನೇರವಾಗಿ ಉಲ್ಲಂಘನೆ ಮಾಡ್ತಾ ಇದೆ. ಹಾಗಾಗಿ ಈ ರಾಜ್ಯ ಸರ್ಕಾರನ ಇಮಿಡಿಯೇಟ್ ಆಗಿ ಅಂಡರ್ ಸಸ್ಪೆನ್ಷನ್ ಇಡಬೇಕು ಅಂತಲೂ ಕೂಡ ಇವತ್ತು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೀವಿ.